ನಮ್ಮ ವಿಜಯ ನ್ಯೂಸ್. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟ್ ನೀಡುವಂತೆ ಆಗ್ರಹ. ಕಾಂಗ್ರೆಸ್ ಕಚೇರಿ ಮುಂದೆ ಬೆಂಬಲಿಗರಿಂದ ಪ್ರತಿಭಟನೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ನೀಡುವಂತೆ ಒತ್ತಾಯ. ವೀರಶೈವ ಲಿಂಗಾಯತ ಸಮಾಜದ ಕೊಲೆಯಾದ ವ್ಯಕ್ತಿ ಮನೆಗೆ ಭೇಟಿ ನೀಡಿದ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜ. ಬಸವರಾಜ್ ಎಂಬುವವರ ಮನೆಗೆ ಭೇಟಿ ನೀಡಿ ಸಾಂತ್ವನ. ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟ್ ನೀಡುವಂತೆ ಒತ್ತಾಯ. ಬೇರೆಯವರಿಗೆ ಕೊಟ್ಟರೆ ಮನೆಗೆ ಕಳಿಸುವುದಾಗಿ ಎಚ್ಚರಿಕೆ. ಗ್ಯಾರಂಟಿ ಮಹಿಳಾ ಕಾರ್ಯಕರ್ತೆ ಲಕ್ಷ್ಮೀ ಕಾಜಿ ಎಚ್ಚರಿಕೆ. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಗೆ ದೂರವಾಣಿ ಕರೆ ಮಾಡಿದ ಮೋದಿ. ರಷ್ಯಾ ಉಕ್ರೇನ್ ಸಂಘರ್ಷದ ಕುರಿತು ಚರ್ಚೆ. ಯುದ್ಧವನ್ನು ಕೊನೆಗೊಳಿಸಲು ಸಲಹೆ ನೀಡಿದ ಪ್ರಧಾನಿ. ರೋಹಿತ್ ಶರ್ಮಾ ಹಾರ್ದಿಕ್ ನಡುವೆ ಮುನಿಸು ದೂರ. ಭಾನುವಾರ ಮೊದಲ ಪಂದ್ಯ ಆಡಲಿರುವ ಮುಂಬೈ ಇಂಡಿಯನ್ಸ್. ನಾಳೆ ಚೆನ್ನೈ ಮತ್ತು ಆರ್ಸಿಬಿ ನಡುವೆ ಮೊದಲ ಐಪಿಎಲ್ ಪಂದ್ಯ. ಹೈಕಮಾಂಡ್ ಮುಂದೆ ಕೋಲಾರ ಕಾಂಗ್ರೆಸ್ ನಾಯಕರ ಫೈಟ್. ರಮೇಶ್ ಕುಮಾರ್ ಯಾರಿಗೆ ಟಿಕೆಟ್ ನೀಡಬೇಕು? ಸಚಿವ ಕೆಎಚ್ ಮುನಿಯಪ್ಪರ ಲಾಬಿ ಯಾರಿಗಾಗಿ? ಲೋಕ ಚುನಾವಣೆ ವೇಳೆ ಶೋಭಾ ಕರಂದ್ಲಾಜೆಗೆ ಸಂಕಷ್ಟ. 48 ಗಂಟೆಗಳ ಒಳಗೆ ವರದಿ ನೀಡುವಂತೆ ಸೂಚನೆ. ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚನೆ. ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್ಗೆ ಟಿಕೆಟ್ ಪಕ್ಕಾನ. ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದ ಎಚ್ಡಿಕೆ ಪುತ್ರ. ಕೊನೆಗೂ ದಳಪತಿಗಳ ಪಾಲಾದ ಚಿನ್ನನಾಡು ಕೋಲಾರ. ಅಯೋಧ್ಯೆಯಲ್ಲಿ ಸಾಂಪ್ರದಾಯವಾಗಿ ಹಳದಿ ಸ್ಯಾರಿಯಲ್ಲಿ ಕಾಣಿಸಿದ ಪಿಂಕಿ. ರಾಮ ಮಂದಿರಕ್ಕೆ ಬಾಲಿವುಡ್ ಸ್ಟಾರ್ ನಟಿ ಫ್ಯಾಮಿಲಿ ಸಮೇತ ಭೇಟಿ. ಪ್ರಿಯಾಂಕಾ ಆಗಮವಾಗುತ್ತಿದ್ದಂತೆ ಫೋಟೋಕ್ಕೆ ಮುಗಿಬಿದ್ದ ಅಭಿಮಾನಿಗಳು. ತಲೆಬುರುಡೆಯಲ್ಲಿ ಸಮಸ್ಯೆಯಾಗಿದ್ದನ್ನು ವೈದ್ಯರು ಸರಿಪಡಿಸಿದ್ದಾರೆ. ಎಕ್ಸ್ ವಿಡಿಯೋದಲ್ಲಿ ಮಾತನಾಡುತ್ತಿರುವ ಸದ್ಗುರು ಜಗ್ಗಿ ವಾಸುದೇವ್. ತಮ್ಮ ಅಭಿಮಾನಿಗಳಿಗೆ ವಿಡಿಯೋ ಮೂಲಕ ಮಾಹಿತಿ ನೀಡಿದ ಸದ್ಗುರು. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆಯೇ ಬದುಕಿನ ವಿಜಯ.